ಎರಡು ಕಂಬಗಳ ಎತ್ತರವು ಕ್ರಮವಾಗಿ 12 ಮೀಟರ್ ಮತ್ತು 20 ಮೀಟರ್ ಅದಾವು. ಅವುಗಳು ಸಮತಟ್ಟಾದ ನೆಲದಲ್ಲಿ ನೆಟ್ಟಲಾಗಿದೆ. ಆ ಕಂಬಗಳ ಅಡಿಭಾಗಗಳ ನಡುವಿನ ದೂರ 15 ಮೀಟರ್ ಆಗಿದ್ದರೆ ಅವುಗಳ ಮೇಲ್ಭಾಗಗಳ ನಡುವಿನ ದೂರ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇದು 12 ಮೀಟರ್ ಐತಿ. ಇನ್ನೊಂದು ಹೈಟ್ ಇದ್ದಿದ್ದು ಇದು 20 ಮೀಟರ್ ಐತಿ. ಎರಡು ನಡಬರ್ಕಿನ ಡಿಸ್ಟೆನ್ಸ್ ಎಷ್ಟೈತಿ? 15 ಮೀಟರ್ ಇರ್ತೈತಿ. ಕೆಳಗೆ 15 ಮೀಟರ್ ಐತಿ ಅಂದ್ರೆ ಇಲ್ಲಿ ಏನು ಡಿಸ್ಟೆನ್ಸ್ ಇವು ನಡಬರ್ಕ 15 ಮೀಟರ್ ಇರ್ತೈತಿ. ಅಂದ್ರೆ ಇದು ಇಲ್ಲಿಗೆ 12 ಮೀಟರ್ ಆಗುತ್ತೆ. ಇದು ಮೇಲೆ 8 ಮೀಟರ್ ಆಯ್ತು. ಅಂದ್ರೆ ನಮಗೆ ಇವು ಎರಡು ತುದಿಗಳದ್ದು ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಡಿಸ್ಟೆನ್ಸ್ ಅದನ್ನ ನಾನು ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಆಗುತ್ತೆ. 15 225 ಪ್ಲಸ್ 64 ಆಗುತ್ತೆ. ಇದು 289 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 289 ಆಗುತ್ತೆ. ಸ್ಕ್ವೇರ್ ರೂಟ್ ತೆಗೆದ್ರೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 17 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ PDF ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ರಿ. 9 ಪುರುಷರು ಅಥವಾ 8 ಮಹಿಳೆಯರು ಒಂದು ಕೆಲಸವನ್ನ 19 ದಿನದಾಗ ಮುಗಿಸಬಹುದು. 9 ಪುರುಷರು 9 ದಿನ ಕಾಲ ಕೆಲಸ ಮಾಡಿ ನಂತರ ಬಿಡ್ತಾರ. ಉಳಿದ ಕೆಲಸವನ್ನು 8 ದಿನ ಪೂರ್ಣಗೊಳಿಸಲು ಬೇಕಾಗುವ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 9 ಪುರುಷರು ಅಥವಾ 8 ಮಹಿಳೆಯರು ಅಂತ ಕೇಳ ಅಂದ್ರೆ 9 ಮೆನ್ ಇಲ್ಲ ಈಜು ಕೊಟ್ಟು 8 ಮೆನ್ ಆಗುತ್ತೆ. ಅಂದ್ರೆ ಮೆನ್ ಡಿವೈಡೆಡ್ ಬೈ ವುಮೆನ್ ರೇಷಿಯೋ ಇದು ಎಫಿಷಿಯನ್ಸಿ ಏನಾಗುತ್ತೆ? 8/9 ಆಗುತ್ತೆ. ಟೋಟಲ್ ಕೆಲಸ ಎಷ್ಟಾಗುತ್ತೆ? 19 × 8 ಈಜು ಕೊಟ್ಟು ಪುರುಷರು ಎಷ್ಟು ದಿನ ಕೆಲಸ ಮಾಡ್ತಾರೆ? 9 ದಿನ ಕೆಲಸ ಮಾಡಿ ನಂತರ ಬಿಡ್ತಾರೆ. ಅಂದ್ರೆ 9 × 8 ಆಗುತ್ತೆ. ಇದು ಪ್ಲಸ್ ಇಲ್ಲೇನಾಗುತ್ತೆ? ಒಳ್ಳೆ ವುಮೆನ್ದ 8 ದಿನ ಕೆಲಸ ಮಾಡ್ತಾರೆ. ಅವರು ಟೋಟಲ್ ಅವರು ಎಕ್ಸ್ ಜನ ಅಂತ ತಗೊಂತೀನಿ. ಇದು 8 × 19 152 ಆಗುತ್ತೆ. ಇದು 72 ಈ ಸೈಡ್ ಮೈನಸ್ ಆಗುತ್ತೆ. ಈಜು ಕೊಟ್ಟು 8x ಆಗುತ್ತೆ. 80 ಈಜು ಕೊಟ್ಟು 8x ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 10 ಜನ ಮಹಿಳೆಯರು ಬೇಕಾಕಾರ. ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪೈಪ್ 7 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತಾ ಮತ್ತೊಂದು ಪೈಪ್ ಸಂಪೂರ್ಣವಾಗಿ ತುಂಬಿದ ಟ್ಯಾಂಕ್ ಅನ್ನು 56 ನಿಮಿಷಗಳಲ್ಲಿ ಖಾಲಿ ಮಾಡ್ತದೆ. ಎರಡೂ ಪೈಪ್ಗಳು ಒಂದೇ ಸಮಯದಲ್ಲಿ ಖಾಲಿ ಟ್ಯಾಂಕ್ ಮೇಲೆ ಕಾರ್ಯಗತಗೊಳಿಸಿದರೆ ಟ್ಯಾಂಕ್ ನ 3/4 ಭಾಗವನ್ನು ತುಂಬಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ರೆ, ನೋಡ್ರಿ, ಎ ಅನ್ನೋದು ತುಂಬು ಟ್ಯಾಂಕ್ 7 ನಿಮಿಷ, ಬಿ ಅನ್ನೋದು ಖಾಲಿ ಮಾಡೋ ಟ್ಯಾಂಕ್ ಅಂದ್ರೆ 56 ನಿಮಿಷ. ಎಲ್ಸಿಎಂ 56 ಆಯ್ತು. 7 × 56 ಒಂದೇ. ಇದು ಟೈಮ್ ಎಷ್ಟು ಬೇಕಾಗತ್ತೆ ರೀ? 56 ವರ್ಕ್ನ ಇವೆರಡು ವ್ಯತ್ಯಾಸ ತಗೋಬೇಕಂದ್ರೆ ಒಂದು ತುಂಬುದು ಒಂದು ಖಾಲಿ ಮಾಡೋದಾಗುತ್ತೆ. ಅಂದ್ರೆ ಡಿವೈಡೆಡ್ ಬೈ 7 ಆಯ್ತು. 3/4 ಭಾಗ ತುಂಬಕ್ಕ 7 1 7 8 56 4 1 4 2 ಅಂದ್ರೆ ಎಷ್ಟು? 6 ನಿಮಿಷಗಳು ಬೇಕಾಗತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10 ಹುಡುಗರ ಸರಾಸರಿ ತೂಕ 70 kg ಆಗಿತ್ತು. ಆದ್ರೆ ನಂತರ ತಿಳಿದು ಬಂದಂತೆ 2 ಸ್ಥಳಗಳಲ್ಲಿ 54 kg ತೂಕವನ್ನು 44 kg ಎಂದು ತಪ್ಪಾಗಿ ಓದಲಾಗಿತ್ತು. ಮತ್ತು ಒಂದು ಸ್ಥಳದಲ್ಲಿ 35 kg ತೂಕವನ್ನು 40 kg ಎಂದು ತಪ್ಪಾಗಿ ಓದಲಾಗಿತ್ತು. 10 ಹುಡುಗರ ಸರಿಯಾದ ಸರಾಸರಿ ತೂಕ ಎಷ್ಟಂತ ಕೇಳ್ಯಾರ. ನೋಡ್ರಿ, 10 × 70 ಟೋಟಲ್ ಏನಾಗ್ತದೆ? 700. ಇಲ್ಲಿ ಒಂದ್ರದ 54 kg ಬದಲು ಎಷ್ಟು ತಗೊಂಡ್ರ? 44 kg ತಗೊಂಡ್ರ. ಅಂದ್ರೆ 10 kg ಏನ್ ಮಾಡಿ ಕಮ್ಮಿ ತಗೊಂಡ್ರ. ಅದನ್ನ ನಾವು ಇದನ್ನ ಒಳಗೆ ಕೂಡಿಸ್ಬೇಕು. ಇನ್ನೊಂದ್ ಸೈಡ್ 35 kg ಬದಲಿಯಲ್ಲಿ 40 kg ತಗೊಂಡ್ರ. ಅಂದ್ರೆ 5 kg ಜಾಸ್ತಿ ತಗೊಂಡ್ರ. ಅಂದ್ರೆ ಇದನ್ನ ಮೈನಸ್ ಮಾಡ್ಬೇಕು. ಎರಡು ನಡವರ್ಕೆ ಎಷ್ಟು ಜಾಸ್ತಿ ಆಗುತ್ತೆ? +5 kg ಜಾಸ್ತಿ ಆಗುತ್ತೆ. ಅಂದ್ರೆ 700 +5 ಮಾಡಿದ್ರೆ ಎಷ್ಟಾಗುತ್ತೆ? ಟೋಟಲ್ ಬಿಟ್ಟು 705 kg ಆಗುತ್ತೆ. ಸರಾಸರಿ ಏನಾಗುತ್ತೆ? 705 ಡಿವೈಡೆಡ್ ಬೈ 10 ಮಾಡಿದ್ರೆ 70.5 kg ಸರಾಸರಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ. ಮೊದಲ ಭಾಗದ 5 ಪಟ್ಟು ಮತ್ತು ಎರಡನೇ ಭಾಗದ 14 ಪಟ್ಟುಗಳನ್ನು ಸೇರಿಸಿದಾಗ ಅದು ಆ ಸಂಪೂರ್ಣ ಸಂಖ್ಯೆ 7 ಪಟ್ಟಿಗೂ ಸಮ ಆಗುತ್ತೆ. ಎರಡನೇ ಭಾಗ ಮತ್ತು ಮೊದಲನೇ ಭಾಗಗಳ ಅನುಪಾತ ಏನಂತ ಕೇಳಿದ್ರೆ, ನೋಡ್ರಿ, ಮೊದಲನೇ ಭಾಗ ಎ ಅಂತ ತಗೊಂತೀನಿ, ಅದನ್ನ 5 ಪಟ್ಟು ಅಂತಂದ್ರೆ 5 ಎ ಆಗುತ್ತೆ. ಎರಡನೇ ಭಾಗ ಬಿ ಅಂತ ತಗೊಂತೀನಿ, ಅದರ ಪಟ್ಟು 14 ಬಿ. ಎರಡು ಕೂಡಿಸಿದಾಗ 7 ಪಟ್ಟು ಟೋಟಲ್ ಸಂಖ್ಯೆ ಅಂದ್ರೆ ಎ ಪ್ಲಸ್ ಬಿ ಆಗುತ್ತೆ. ಇದು 5a ಪ್ಲಸ್ 14b ಈಸ್ ಈಕ್ವಲ್ ಟು 7a ಪ್ಲಸ್ 7b ಆಗುತ್ತೆ. 7b ಈ ಸೈಡ್ ಬಂದ್ರೆ ಉಳಿದಿದ್ದು 7b, ಇಲ್ಲಿ 2a. ನಮಗೇನು ಕೇಳೋಣ? ಎರಡನೇ ಸಂಖ್ಯೆಲಿದ್ದ ಒಂದನೇ ಸಂಖ್ಯೆ ರೇಷಿಯೋ ಕೇಳೋಣ. ಅಂದ್ರೆ b/a ಈಸ್ ಈಕ್ವಲ್ ಟು ಏನಾಗುತ್ತೆ? 2/7 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಶಾಲೆಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸುವ ಹುಡುಗಿಯರ ಮತ್ತು ಹುಡುಗರ ಸಂಖ್ಯೆ ಅನುಪಾತ 1:5 ಆಗೈತಿ. ಹುಡುಗಿಯರ ಸಂಖ್ಯೆ 200 ಇದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಗರ್ಲ್ಸ್ ರೇಷಿಯೋ ಬಾಯ್ಸ್ ಕೊಟ್ಟನ. ಅಂದ್ರೆ 1:5. ಇಲ್ಲಿ 1 ವ್ಯಾಲ್ಯೂ ಎಷ್ಟು ಕೊಟ್ಟನ? 200 ಕೊಟ್ಟನ. ಅಂದ್ರೆ ನಮ್ಗೆ 5 ವ್ಯಾಲ್ಯೂ ಕೇಳೋಣ. ಇಂಟು 200 ಮಾಡಿದ್ರೆ ಎಷ್ಟಾಗತ್ತೆ? 1000 ಜನ ಭಾಗವಹಿಸಿರ್ತಾರೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೋಹನ್ 5,000 ಮತ್ತು ವರುಣ್ 9,000 ಮೊತ್ತವನ್ನು ಒಂದೇ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. 3 ವರ್ಷಗಳ ನಂತರ ವರುಣ್ಗೆ ಮೋಹನ್ಗಿಂತ 480 ರೂಪಾಯಿ ಹೆಚ್ಚು ಬಡ್ಡಿ ದೊರಕುತ್ತಾ. ವರ್ಷಕ್ಕೆ ಬಡ್ಡಿ ದರ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ವರುಣ್ಗೆ ಎಷ್ಟು? 480 ರೂಪಾಯಿ ಜಾಸ್ತಿ ಸಿಗತೈತೆ. ಅಂದ್ರೆ 9,000 ಇಂಟು
ಒಂದು ರೇಟ್ ಕಂಡು ಹಿಡಿಬೇಕು ನಾವು. ಟೈಮ್ 3 ವರ್ಷ ಡಿವೈಡೆಡ್ ಬೈ 100 ಮೈನಸ್ 5000 ಇಂಟು ರೇಟ್ ಇಂಟು 3 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 480 ವ್ಯತ್ಯಾಸ ಕೊಟ್ಟರೆ ಇದೆ. ಇಲ್ಲಿ 9000 ಐತಿ. ಇದು 20 ಕ್ಯಾನ್ಸಲ್, 20 ಕ್ಯಾನ್ಸಲ್. ಈ 10 ಕಾಮನ್ ತಗೊಂಡು ಇಲ್ಲಿ 10, ಇಲ್ಲಿ 10 ಕಾಮನ್ ತಗೊಂಡು 9 3 26 ಮೈನಸ್ 5 3 15 6 ಈಸ್ ಈಕ್ವಲ್ ಟು 48 ಆಕೈತಿ. 12 6 ಈಸ್ ಈಕ್ವಲ್ ಟು ಏನಾಯ್ತು 48. 6 ಏನಾಗುತ್ತೆ 48 ಡಿವೈಡೆಡ್ ಬೈ 12 ಮಾಡಿದ್ರೆ 6 ವ್ಯಾಲ್ಯೂ 4% ಬರ್ತೈತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೋಹಿತ್ ಒಂದು ವಸ್ತುವನ್ನ 4400 ಖರೀದಿಸ್ತಾನ ಮತ್ತು ಅದಕ್ಕೆ 3600 ರೂಪಾಯಿ ಖರ್ಚು ಮಾಡ್ತಾನೆ. ಅಂದ್ರೆ ಟೋಟಲ್ ಒಂದು ಕಾಸ್ಟ್ ಪ್ರೈಸ್ ಏನಕತಿ 4400 ಪ್ಲಸ್ ಖರ್ಚು ಮಾಡಿದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 8000 ರೂಪಾಯಿ ಆಗುತ್ತೆ. ಆಮೇಲೆ ಅವನು ತನ್ನ ಒಟ್ಟು ಖರೀದಿ ಬೆಲೆ ಮೇಲೆ 25% ಹೆಚ್ಚಾಗಿ ಬೆಲೆ ಗುರುತಿಸಿದ. ಮಾರ್ಕ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 8000ಕ್ಕೆ 25% ಜಾಸ್ತಿ 125 ಡಿವೈಡೆಡ್ ಬೈ 100. 25 5 25 4 4 2 ಮಾರ್ಕ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 10000 ರೂಪಾಯಿ ಮಾರ್ಕ್ ಪ್ರೈಸ್ ಆಯ್ತು. ಆಮೇಲೆ ಏನ್ ಮಾಡ್ತಾನೆ ನಂತರ ಅದಕ್ಕೆ ಕ್ರಮವಾಗಿ 19% ರಷ್ಟು 2 ಸತತ ರಿಯಾಯಿತಿಗಳನ್ನು ನೀಡಿದನು. ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟು ಅಂತ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 10,000 ಇಂಟು 19% ಅಂದ್ರೆ ಎಷ್ಟಾಗುತ್ತೆ 81/100 ಇಂಟು 81 ಡಿವೈಡೆಡ್ ಬೈ 100. ಈ 20 81 ಸ್ಕ್ವೇರ್ ಎಷ್ಟಾಗುತ್ತೆ ಇಲ್ಲಿ 81 ಸ್ಕ್ವೇರ್ 6561 ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೋಹಿತ್ ತನ್ನ ವಸ್ತುವಿನ ಬೆಲೆಯನ್ನು ಅದರ ಖರೀದಿ ಬೆಲೆಗಿಂತ 60% ಹೆಚ್ಚಾಗಿ ಗುರುತಿಸುತ್ತಾನೆ. ಅವನು 85% ರಿಯಾಯಿತಿ ನೀಡಿದ ನಂತರ ಆ ವಸ್ತುವನ್ನು 18510ಕ್ಕೆ ಮಾರ್ತಾನೆ. ಆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ 100 ಅಂತ ಮಾರ್ಕ್ ಪ್ರೈಸ್ ಏನಾಗುತ್ತೆ 60% ಜಾಸ್ತಿ ಮಾರ್ಕ್ ಮಾಡಿನಂದ್ರೆ 160 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 160ಕ್ಕೆ 85% ಡಿಸ್ಕೌಂಟ್ ಕೊಟ್ಟನ ಉಳಿದಿದೆ ಎಷ್ಟು 15% ಡಿವೈಡೆಡ್ ಬೈ 100. ಇಲ್ಲಿ ಎಷ್ಟಾಗುತ್ತೆ ಇದು ಸೆಲ್ಲಿಂಗ್ ಪ್ರೈಸ್ 24 ಆಗುತ್ತೆ. 24 ವ್ಯಾಲ್ಯೂ ಎಷ್ಟು ಕೊಟ್ಟನ 18510 ಕೊಟ್ಟನ ಅಂದ್ರೆ ಇಂಟು 771.25 ಮಲ್ಟಿಪ್ಲೈ ಮಾಡ್ತೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ 771.25 ಮಾಡಿದ್ರೆ ಎಷ್ಟಾಗುತ್ತೆ 77,125 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಆಯತದ ಚಿಕ್ಕ ಬದಿ ಅದರ ದೊಡ್ಡ ಬದಿಗಿಂತ 16 ಸೆಂಟಿಮೀಟರ್ ಕಡಿಮೆ ಐತಿ. ಅದರ ವಿಸ್ತೀರ್ಣದ ಸಂಖ್ಯಾತ್ಮಕ ಮೌಲ್ಯವು ಅದರ ಪರಿಧಿಯ ಸಂಖ್ಯಾತ್ಮಕ ಮೌಲ್ಯದ 3 ಪಟ್ಟು ಸಮವಾಗೈತಿ. ಅದರ ದೊಡ್ಡ ಬದಿಯ ಉದ್ದ ಎಷ್ಟಂತ ಕೇಳೋಣ. ನೋಡ್ರಿ ಇಲ್ಲಿ ಸಣ್ಣ ಬದಿ ಏನಂತ ತಗೊಂತೀನಿ ಇಲ್ಲಿ ಎಕ್ಸ್ ಅಂತ ತಗೊಂತೀನಿ. ದೊಡ್ಡದು ಲಾರ್ಜ್ ಇದ್ದು ಎಕ್ಸ್ ಪ್ಲಸ್ 16 ಸೆಂಟಿಮೀಟರ್ ಜಾಸ್ತಿ ಐತಿ. ಇಲ್ಲಿ ಏನಾಗುತ್ತೆ ಏರಿಯಾ ಏನಾಗುತ್ತೆ ಲೆಂತ್ ಇಂಟು ಬ್ರೆಡ್ ತಗುತ್ತೆ ಮತ್ತು ಇಲ್ಲಿ ಪೆರಿಮೀಟರ್ ಏನಾಗುತ್ತೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ ತಗುತ್ತೆ. ಏರಿಯಾ ಈಜು ಕೊಟ್ಟು ಏನು ಕೊಟ್ಟನು 3 ಟೈಮ್ಸ್ ಆಫ್ ಪೆರಿಮೀಟರ್ ಅಂತ ಕೊಟ್ಟನು ಇಲ್ಲಿ ನಮ್ಗೆ. ಅಂದ್ರೆ ಏರಿಯಾ ಏನಾಗುತ್ತೆ ಲೆಂತ್ ಇಂಟು ಬ್ರೆಡ್ ತಗುತ್ತೆ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 16 ಆಗುತ್ತೆ ಈಜು ಕೊಟ್ಟು 3 ಇಂಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ ಏನಾಗುತ್ತೆ ಎಕ್ಸ್ ಪ್ಲಸ್ 16 ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 16 ಎಕ್ಸ್ ಈಜು ಕೊಟ್ಟು 6 2 2x ಆಗುತ್ತೆ. ಇದು 12x ಪ್ಲಸ್ 6 ಇಂಟು 16 ಮಾಡಿದ್ರೆ ಎಷ್ಟಾಗುತ್ತೆ 96 ಆಗುತ್ತೆ. ಇಲ್ಲಿ ಈ ಸೈಡ್ ಕಳ್ಸೋನು ಎಕ್ಸ್ ಸ್ಕ್ವೇರ್ ಈಜು ಕೊಟ್ಟು ಪ್ಲಸ್ ಈ ಸೈಡ್ ಬಂದು ಮೈನಸ್ 12x ಆಗುತ್ತೆ ಅಂದ್ರೆ ಪ್ಲಸ್ 4x ಮೈನಸ್ 96 ಈಜು ಕೊಟ್ಟು 0 ಆಗುತ್ತೆ. 96 ಮಲ್ಟಿಪ್ಲೈ ಮಾಡಿದ್ರೆ 4 ಬರ್ಬೇಕು ಅಂದ್ರೆ ಮೈನಸ್ನ್ಯಾಗ ಕಟ್ ಗುಣಿಸಿದ್ವಿ ಮೈನಸ್ 96 ಆಗ್ಬೇಕು ಅಂದ್ರೆ ಎಷ್ಟಾಗುತ್ತೆ ಇದು 12 × 96 ಆಗುತ್ತೆ. ಇದು ಪ್ಲಸ್ ಆದರೆ ಮೈನಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಮೈನಸ್ 8x ಮೈನಸ್ 96 ಈಜು ಕೊಟ್ಟು 0. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 12 ಮೈನಸ್ 8 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 12 ಎಕ್ಸ್ ಪ್ಲಸ್ 12 ಇಂಟು ಎಕ್ಸ್ ಮೈನಸ್ 8 ಆಗುತ್ತೆ. ಇದು ಮೈನಸ್ನಾಗ ಬರ್ತೈತೆ ಹಂಗಾಗಿ ಇದು ನಾವು ತೊಗೊಳಲ್ಲ. ಎಕ್ಸ್ ಈಜು ಕೊಟ್ಟು ಏನಾಗುತ್ತೆ 8 ಬರ್ತೈತಿ. ನಮ್ಗೆ ಲಾರ್ಜ್ ಸೈಡ್ ವ್ಯಾಲ್ಯೂ ಲಾರ್ಜ್ ಸೈಡ್ ಏನೈತಿ ಎಕ್ಸ್ ಪ್ಲಸ್ 16 ಐತೆ ಅಂದ್ರೆ 8 ಪ್ಲಸ್ 16 ಮಾಡಿದ್ರೆ ಎಷ್ಟಾಗುತ್ತೆ 24 ಬರ್ತೈತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ತನ್ನ ಸರಕುಗಳ ಬೆಲೆಯನ್ನು ಖರೀದಿ ಬೆಲೆಗಿಂತ 65% ಹೆಚ್ಚಾಗಿ ಗುರುತಿಸುತ್ತಾನೆ ಮತ್ತು ಗುರುತಿಸಿದ ಬೆಲೆಯ ಮೇಲೆ 8% ರಿಯಾಯಿತಿ ನೀಡ್ತಾನೆ. ಅವನ ಲಾಭ ಅಥವಾ ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ 100 ಅಂತ ತೊಗೊಂಡು ಮಾರ್ಕ್ ಪ್ರೈಸ್ ಏನಕತಿ 65% ಜಾಸ್ತಿ ಆದ್ರೆ 165 ಆಕತಿ. ಸೆಲ್ಲಿಂಗ್ ಪ್ರೈಸ್ 8% ಡಿಸ್ಕೌಂಟ್ ಕೊಟ್ಟನಂದ್ರೆ ಉಳಿದಿದ್ದಷ್ಟು 92 100 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಇದಕ್ಕೆ 151.8 ಆಕತಿ. ಎಷ್ಟು ಪ್ರಾಫಿಟ್ ಆಯ್ತು ಇಲ್ಲಿ 51.8% ಏನಾಕತಿ ಗೇನ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 2 ವರ್ಷಗಳ ಕಾಲ ವರ್ಷಕ್ಕೆ 19% ದರದಲ್ಲಿ ಲೆಕ್ಕ ಹಾಕಿದ ಸರಳ ಬಡ್ಡಿ ಮತ್ತು ಸಂಯುಕ್ತ ಬಡ್ಡಿ ನಡುವಿನ ವ್ಯತ್ಯಾಸ 590 ರೂಪಾಯಿ ಐತಿ. ಆ ಮೊತ್ತವನ್ನು ಕಂಡುಹಿಡ್ರಿ ಅಂತ ಕೇಳಿದ್ರೆ ನೋಡ್ಲಿ ಡಿಫ್ರೆನ್ಸ್ 2 ವರ್ಷದ ಈಜು ಕೊಟ್ಟು ಪ್ರಿನ್ಸಿಪಲ್ ಇಂಟು ರೇಟ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಕೊಟ್ಟ 590 ಪ್ರಿನ್ಸಿಪಲ್ ಕಂಡುಹಿಡಬೇಕು 19 ಡಿವೈಡೆಡ್ ಬೈ 100 ಇಂಟು 19 ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಈಜು ಕೊಟ್ಟು 590 ಇಂಟು 10,000
ಡಿವೈಡೆಡ್ ಬೈ 19 ಸ್ಕ್ವೇರ್ ಎಷ್ಟಾಗುತ್ತೆ 361 ಆಕತಿ. ಇದು ಈಜು ಕೊಟ್ಟು ಮಾಡಿದ್ರೆ 16,343 ರೂಪಾಯಿ ಬರ್ತೈತೆ ಪ್ರಿನ್ಸಿಪಲ್. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚೇತನ್ ಮಾರಾಟ ಮತ್ತು ಮೊದಲ ವರ್ಷದಲ್ಲಿ 2% ಹಾಗೂ ಎರಡನೇ ವರ್ಷದಲ್ಲಿ 20% ಹೆಚ್ಚಾಗೈತಿ. ಈಗ ಅವನ ಪ್ರಸ್ತುತ ಮಾರಾಟ 1,76,800 ಆಗೈತಿ. 2 ವರ್ಷಗಳ ಹಿಂದೆ ಅವನ ಮಾರಾಟ ಮೊತ್ತ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, 2 ವರ್ಷದ ಹಿಂದೆ ಅವನ ಮಾರಾಟ ಮೊತ್ತ ಎಕ್ಸ್ ಅಂತ ತೊಗೊತೀನಿ. ಮೊದಲಕ್ಕೆ ಎಷ್ಟು ಜಾಸ್ತಿ ಆಗೈತಿ 2%. 2% ಅಂದ್ರೆ ಏನಾಗುತ್ತೆ, ಅದು ಫ್ರಾಕ್ಷನ್ 1/50 ಆಗುತ್ತೆ. ಜಾಸ್ತಿ ಆಗೈತಿ ಅಂದ್ರೆ 51/50 ಆಗುತ್ತೆ. 20% ಏನಾಗುತ್ತೆ 6/5 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 1,76,800 ಕೊಟ್ಟಾನ. ಇದೇನಾಗುತ್ತೆ 2 3 2 25 ಆಗುತ್ತೆ. ಇದು ಎಕ್ಸ್ ಈಸ್ ಈಕ್ವಲ್ ಟು 1,76,800 ಇಂಟು 125 ಡಿವೈಡೆಡ್ ಬೈ ಇದು 3 3 ಇಲ್ಲಿ 15 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇದು 1,44,444.44 ಬರ್ತೈತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿ 14 ಹುಡುಗರ ಸರಾಸರಿ ತೂಕ 40.25 kg ಐತೆ. ಅಂದ್ರೆ 14 × 40.25 ಮಾಡಿದ್ರೆ ಎಷ್ಟಾಗುತ್ತೆ ಇದು 563.5 kg ಬರ್ತೈತೆ ಟೋಟಲ್. ಆಮೇಲೆ ಮತ್ತು ಉಳಿದ 4 ಹುಡುಗರ ಸರಾಸರಿ ತೂಕ 33.5 kg. ಅಂದ್ರೆ 4 ಜನದ್ದು ಟೋಟಲ್ ವೇಟ್ ಆಗುತ್ತೆ. 4 × 33.5 ಮಾಡಿದ್ರೆ 134 kg ಆಗುತ್ತೆ. ತರಗತಿ ಎಲ್ಲಾ ಹುಡುಗರ ಸರಾಸರಿ ತೂಕ ಎಷ್ಟು ಅಂತ ಕೇಳಿ ಟೋಟಲ್ ವೇಟ್ ಎಷ್ಟಾಗುತ್ತೆ ಇದು 697.5 kg ಆಗುತ್ತೆ. ಅಂದ್ರೆ ಸರಾಸರಿ ಈಸ್ ಈಕ್ವಲ್ ಟು 697.5. ಟೋಟಲ್ ಎಷ್ಟು ಜನ ಅದರ 14 + 4 18 ಅದರ ಅಂದ್ರೆ ಎಷ್ಟಾಗುತ್ತೆ ಇದು 38.75 kg ಸರಾಸರಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅಭಿಜಿತ್ ತನ್ನ ಸಾಮಾನ್ಯ ವೇಗದ 2/3 ಭಾಗದ ವೇಗದಲ್ಲಿ ನಡೆದಾಗ ಗಮ್ಯ ಸ್ಥಾನಕ್ಕೆ ತಲುಪಲು 28 ನಿಮಿಷ ತಡವಾಗಿ ಹೋಗ್ತಾನ. ಅವನು ತನ್ನ ಮನೆಯಿಂದ ಗಮ್ಯ ಸ್ಥಾನಕ್ಕೆ ಹೋಗಲು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ನಾರ್ಮಲ್ ಮತ್ತು ಚೇಂಜ್ ಏನಾಗುತ್ತೆ ಇಲ್ಲಿ ಸ್ಪೀಡ್ ರೇಷಿಯೋ ಮೊದಲಕ್ಕೆ 3 ಇತ್ತು ಅಂದ್ರೆ ಆಮೇಲೆ 2 ಆಗುತ್ತೆ. ಟೈಮ್ ರೇಷಿಯೋ ಏನಾಗುತ್ತೆ ಇದ್ರ ರಿವರ್ಸ್ ಇರ್ತದೆ, ಅಂದ್ರೆ 2:3 ಆಗುತ್ತೆ. ಎಷ್ಟು ನಿಮಿಷ ಲೇಟಾಗಿ ಹೋದ್ಮೇಲೆ 1 ವ್ಯಾಲ್ಯೂ ಎಷ್ಟು ಕೊಟ್ಟಾನ 28 ಕೊಟ್ಟಾನ. ನಾರ್ಮಲ್ ಆಗಿ ಹೋಗೋದ ರೇಷಿಯೋ ಎಷ್ಟೈತಿ 2 ಐತಿ. ಅಂದ್ರೆ ಇಂಟು 28 ಮಾಡಿದ್ರೆ ಎಷ್ಟು ಗೊತ್ತಾ 56 ನಿಮಿಷ ತಗೊಂತಾನ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಆಯತಾಕಾರ ಉದ್ಯಾನದ ಉದ್ದವು ಅದರ ಅಗಲಕ್ಕಿಂತ 27 ಮೀಟರ್ ಹೆಚ್ಚೈತಿ. ಅದರ ವಿಸ್ತೀರ್ಣ 2,268 ಚದರ ಮೀಟರ್ ಆಗಿದೆ. ಅದರ ಅಗಲ ಎಷ್ಟು ಅಂತ ಕೇಳೋಣ. ನೋಡ್ರಿ, ಇಲ್ಲಿ ಲೆಂತ್ ಬ್ರೆಡ್ತ್ ಕಿನ್ನ ಎಷ್ಟು 27 ಮೀಟರ್ ಜಾಸ್ತಿ ಐತಿ. ಅಂದ್ರೆ ಎಕ್ಸ್ ಪ್ಲಸ್ 27 ಆಯ್ತು, ಬ್ರೆಡ್ತ್ ಎಕ್ಸ್ ಆಯ್ತು. ಏರಿಯಾ ಏನಾಗುತ್ತೆ ಇದು ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಲೆಂತ್ ಇಂಟು ಬ್ರೆಡ್ತ್ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 27 ಈಸ್ ಈಕ್ವಲ್ ಟು 2,268 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 27 ಎಕ್ಸ್ ಈಸ್ ಈಕ್ವಲ್ ಟು 2,268. ಈ ಸೈಡ್ ಬಂದು ಮೈನಸ್ ಆಕತಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 27 ಎಕ್ಸ್ ಮೈನಸ್ 2,268. ಇದು ನೋಡ್ರಿ 2,268 ಬರ್ಬೇಕಂದ್ರೆ 63 × 36 ಆಗ್ಬೇಕು. ಇಲ್ಲಿ ಕೂಡಿಸಿದ್ರಿಂದ ಇದು ಮಾಡಿದ ಪ್ಲಸ್ ಬರ್ಬೇಕಂದ್ರೆ ಇದು ಪ್ಲಸ್ ಆಗುತ್ತೆ, ಇದು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆಗುತ್ತೆ. ಇದು ಮೈನಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 63 ಎಕ್ಸ್ ಮೈನಸ್ 36 ಎಕ್ಸ್ ಈಸ್ ಈಕ್ವಲ್ ಮೈನಸ್ 2,268 ಈಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 63 ಆಯ್ತು, ಮೈನಸ್ 36 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 63 ಬಂತು. ಎಕ್ಸ್ ಪ್ಲಸ್ 63 ಇಂಟು ಎಕ್ಸ್ ಮೈನಸ್ 36 ಈಸ್ ಈಕ್ವಲ್ ಟು 0 ಆಯ್ತು. ಇದು ಮೈನಸ್ನೇ ಬರ್ತೈತಿ, ಇದು ಬರಲ್ಲ. ಎಕ್ಸ್ ಮೈನಸ್ 36 ಈಸ್ ಈಕ್ವಲ್ ಟು 0. ಎಕ್ಸ್ ವ್ಯಾಲ್ಯೂ ಏನಾಯ್ತು 36 ಬಂತು. ಅಂದ್ರೆ ನಮಗೇನು ಕೇಳ್ಯಾರ ಅದರ ಅಗಲ ಎಷ್ಟು ಅಂತಂದು ಕೇಳ್ಯಾರ. ಎಷ್ಟು ಬಂತು 36 ಸೆಂಟಿಮೀಟರ್ ಬಂತು.